ಹಾಲಿಗೆ ಎಷ್ಟು ರೂಪಾಯಿ ಇರ್ಬೋದು? ಒಂದು 30 ರೂಪಾಯಿ ಒಳಗಡೆ ಸಿಕ್ಕುತ್ತಾ? 50 ರೂಪಾಯಿ ಅಂತ ಅನ್ಕೊಳ್ಳೋಣ, ಸುಮ್ಮನೆ ಅಂದ್ಕೊಳ್ಳೋಣ. 50 ರೂಪಾಯಿ ಹಾಲಿಗೆ ಒಬ್ಬ ಪ್ರಾಣವನ್ನ ಕಳ್ಕೊಳ್ತಾನೆ ಅಂತಂದ್ರೆ ಈ ಒಂದಷ್ಟು ಸಮಾಜದಲ್ಲಿ ಒಂದಷ್ಟು ಜನರ ಮನಸ್ಥಿತಿ ಯಾವ ಮಟ್ಟಿಗೆ ಇರಬೇಡ. ವೆಂಕಟ ಸುಬ್ಬಯ್ಯ ಅಂತನೋನು ಗಲ್ಫ್ ರಾಷ್ಟ್ರದಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಆನಂತರ ಭಾರತಕ್ಕೆ ಬಂದು ಹೆಂಡತಿ ಮಕ್ಕಳ ಜೊತೆಗೆ ಅಂಗಡಿಯನ್ನ ನೋಡಿಕೊಂಡು ಆರಾಮವಾಗಿ ಜೀವನವನ್ನ ಸಾಗಿಸ್ತದ. ಪ್ರತಿದಿನ 1 ಲೀಟರ್ ಹಾಲನ್ನ ತಂದು ಕೊಡ್ತಾ ಇದ್ದ ಗಂಡ ಹೆಂಡತಿ ಹಾಲನ್ನ ಕಾಯಕ್ಕಿಟ್ಟು ಮರಿತಾ ಇದ್ಲು. ಪ್ರತಿನಿತ್ಯ ಹಾಲು ಉಕ್ಕೋಗಿ ಹಾಳಾಗ್ತಾ ಇತ್ತು. ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ವೆಂಕಟ ಸುಬ್ಬಯ್ಯ ನೋಡಿ ಒಂದಿನ ಜೋರು ಜಗಳವನ್ನ ಮಾಡ್ತಾನೆ. ಪ್ರತಿನಿತ್ಯ ಇದೇ ಆಗೋಯ್ತು, ನಾನು ಹಾಲನ್ನು ಮತ್ತೆ ತರೋದಿಲ್ಲ, ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಏಟವನ್ನು ಕೊಟ್ಟು ಮನೆ ಒಳಗಡೆ ಇರ್ತಾನೆ. ಅವಳು ಕೂಡ ಬೇಜಾರಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಈಗ ಬಂದು ಮಾತಾಡಿಸ್ತಾರೆ, ಆಮೇಲೆ ಬಂದು ಮಾತಾಡಿಸ್ತಾರೆ ನನ್ನ ಗಂಡ ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ತಾಳೆ. ನೋಡಿದ್ರೆ ಒಂದಷ್ಟು ಸಮಯ ಆದಮೇಲೆ ಒಳಗಡೆ ಬಂದು ನೋಡ್ತಾಳೆ, ವೆಂಕಟ ಸುಬ್ಬಯ್ಯ ನೇಣಿಗೆ ಶರಣಾಗಿದ್ದಾನೆ. ಇದೆಲ್ಲ ಒಂದು ವಿಚಾರನ ಸಾಯೋದಕ್ಕೆ ಅಂತ ಒಂದಷ್ಟು ಜನರು ಟೀಕೆಯನ್ನ ಮಾಡ್ತಾ ಇದ್ದಾರೆ.